ರಾಜಕೀಯ ಸುದ್ದಿಯತ್ತ ಗಮನ ಹರಿಸ್ತಾ ಹೋಗೋದಾದ್ರೆ ಹಾಸನದಲ್ಲಿ ಕೊನೆಗೂ ಕೂಡ ಬಂಡಾಯ ಶಮನ ಆಗಿದೆ. ಪ್ರಜ್ವಲ್ ಪರ ಪ್ರಚಾರಕ್ಕೆ ಪ್ರೀತಮ್ ಗೌಡ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಹಾಸನದಲ್ಲಿ ಕೊನೆಗೂ ಕೂಡ ಬಂಡಾಯ ಶಮನ ಆಗಿದೆ. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆ ನಿಜ, ಆದರೆ ಆ ಮೈತ್ರಿ ಹಾಸನ ಕ್ಷೇತ್ರದಲ್ಲಿ ಆಗ್ತಾ ಇರಲಿಲ್ಲ. ಈಗ ಕೊನೆಗೂ ಕೂಡ ಪ್ರೀತಮ್ ಗೌಡ ಜೆಡಿಎಸ್ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣಗೆ ಸಹಕಾರ ನೀಡೋದಿಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಪ್ರೀತಮ್ ಮುನಿಸು ಶಮನಗೊಳಿಸಿದ ಹೈಕಮಾಂಡ್. ಪ್ರಜ್ವಲ್ ಪರ ಕೆಲಸ ಮಾಡುವಂತೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ಕೂಡ ಜಂಟಿ ಪ್ರಚಾರ ಮಾಡಿ ಸಾಧನೆ ಮಾಡೋದಕ್ಕಿಂತ ನಮ್ಮ ಬೂತಲ್ಲಿ ನಾನು ಇಬ್ಬರು ಶಾಸಕರು ನಮ್ಮ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಬರೋವಂಥ ಇಬ್ಬರು ಶಾಸಕರು ಮಾಜಿ ಶಾಸಕರುಗಳಿಗೂ ಕೂಡ ಈ ಮೂಲಕ ನಾನು ಮನವಿಯನ್ನು ಮಾಡ್ತೀನಿ. ಇಡೀ ಲೋಕಸಭಾ ಕ್ಷೇತ್ರ ಸುತ್ತ ಅವಶ್ಯಕತೆ ಇಲ್ಲ, ಮೊದಲು ನಮ್ಮ ಮನೆ ಬೂತನ್ನು ನಾವು ಮಾಡ್ಕೊಳ್ಳೋಣ. ನಮ್ಮದು ಬೂತ್ ಮಟ್ಟದ ಕಾರ್ಯಕರ್ತರು ಗಟ್ಟಿಯಾಗಿದ್ದಾರೆ, ಅವ್ರವ್ರ ಕೆಲಸ ಮಾಡಿ ಮೋದಿಯವ್ರ ಸಾಧನೆ ತಿಳಿಸೋಂಥ ಕೆಲಸ ಮಾಡೋಣ. ಆ ಮೂಲಕ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ NDA 400ಕ್ಕೂ ಹೆಚ್ಚು ಸ್ಥಾನ ಗೆಲ್ಲಲಿಕ್ಕೆ ನಮ್ಮದು ಕೂಡ ಶ್ರಮ ಇರಬೇಕು ಅನ್ನೋದು ನನ್ನ ಒಂದು ಕಲ್ಪನೆ. NDA ಅಭ್ಯರ್ಥಿ ಅಂತೇಳಿ ಹೇಳಿದ್ಮೇಲೆ ಯಾವ ಚಿಹ್ನೆಗೆ ಹಾಕಬೇಕು ಏನು ಹಾಕಬೇಕು ಅನ್ನೋದನ್ನ ಜನ ಬುದ್ಧಿವಂತರಿದ್ದಾರೆ. ಇವತ್ತು ಲೀಡ್ರುಗಳು ಮಾಧ್ಯಮದವರು ಚೂರು ದಡ್ಡಿದ್ದೀವಿ, ಜನ ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಹಾಗಾಗಿ NDA ಅಭ್ಯರ್ಥಿಗೆ ಮತವನ್ನ ಹಾಕ್ತಾರೆ, ಮೋದಿಯವ್ರ ಮುಖ ನೋಡ್ತಾರೆ. ಅದನ್ನ ನಮ್ಮ ಕಾರ್ಯಕರ್ತರು ತಿಳಿಸಿ ಹೇಳ್ತಾರೆ, ಹೇಳೋಣ. ಸರ್, ಈಗ ನೀವು ಇದುವರೆಗೂ ಸಹ ಪ್ರಜ್ವಲ್ ಹೆಸರನ್ನು NDA ಅಭ್ಯರ್ಥಿ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರಿಗಾಗ್ಲಿ ಮತ ಹಾಕಿ ಅಂತನಾಗ್ಲಿ JDS ನಾವು ಜೊತೆ ಇದೀವಿ ಎಲ್ಲೂ ಸಹ ನೀವು ಮಾತನ್ನು ಹೇಳೋದಿಲ್ಲ. ನಾನು ನಿಮ್ಮೆಲ್ಲರಿಗೂ ಒಂದನ್ನು ಕ್ಲಿಯರ್ ಮಾಡ್ತೀನಿ. ಮೋದಿಯವರ ಒಂದು ಫೇಸ್ ಕ್ಯಾಪನ್ನು ಕೊಟ್ಟಿದ್ದೀವಿ. ಪ್ರತಿಯೊಬ್ಬರು ಕೂಡ ನಾನು ಮೋದಿ ಅಂತ ಕೆಲಸ ಮಾಡಬೇಕಾದ್ರೆ ಇಲ್ಲಿ ವ್ಯಕ್ತಿ ಬರೋದಿಲ್ಲ. ಮುಂಚೆನೇ ಹೇಳಿದೆ, ವ್ಯಕ್ತಿಗಿಂತ ನಮಗೆ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅಂತ. ವ್ಯಕ್ತಿ ಆದಮೇಲೆ ನಮ್ಮ ಮೈತ್ರಿಕೂಟ, ಅದಾದಮೇಲೆ ನಮ್ಮ ಪಕ್ಷ, ಅದಾದಮೇಲೆ ನಮಗೆ ದೇಶ. ಅಂದರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಕ್ಯಾಪ್ ಹೋಗ್ತಾ ಆಗ್ತಾ ಆಗ್ತಾ ದೇಶ ಫಸ್ಟ್ ಒಂದು ಬರುತ್ತೆ. ದೇಶ ಮೊದಲು ಅಂತ ಹೇಳಿದ್ಮೇಲೆ ಇದು ಯಾವುದಕ್ಕೂ ಪ್ರಶ್ನೆ ಬರೋದಿಲ್ಲ. ನಾವು ಪ್ರಾಮಾಣಿಕವಾಗಿ ಬೂತ್ ಮಟ್ಟದಿಂದ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಲಲ್ಲಿ ಇಲ್ಲಲ್ಲಿ ಓಡಾಡ್ತಿದ್ದಾರೆ ಪಾಪ ಎಲ್ಲ ಲೀಡರ್ಗಳು. ಅವ್ರು ಯಾರನ್ನೂ ತಪ್ಪು ಅಂತ ಹೇಳಲ್ಲ. ಬೂತ್ಗಿಳಿದು ಮತದಾರನ ತಲುಪಂಥ ಕೆಲಸ ಇಲ್ಲಿ ತನಕ ಯಾರೂ ಮಾಡಿಲ್ಲ. ಎಲ್ಲ ಅಭ್ಯರ್ಥಿ ಸಮೇತವಾಗಿ ಲೀಡರ್ಗಳು ಭೇಟಿ ಮಾಡ್ತಿದ್ದಾರೆ. ಆದರೆ ನಾನು ಜವಾಬ್ದಾರಿಯನ್ನು ತೆಗೆದುಕೊಂಡು ಒಂದು ಚಾಲೆಂಜ್ ಆಗಿ ತಗೊಂಡಿದ್ದೀನಿ, ಪ್ರತಿಷ್ಠೆ ಆಗಿ ತಗೊಂಡಿದ್ದೀನಿ. ಒಳನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ NDA ಅಭ್ಯರ್ಥಿಗೆ ಕಾಂಗ್ರೆಸ್ಗಿಂತ ಏನು ಮತ ಬರುತ್ತೆ, ಅವ್ರಿಗೇನು ಲೀಡ್ ಬರುತ್ತೆ, ಅದಕ್ಕಿಂತ ಒಂದು ಮತ ಹೆಚ್ಚನ್ನು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ನಾವೆಲ್ಲ ಕಾರ್ಯಕರ್ತರು ಸೇರಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಮಾನದಂಡ ಏನು ಅಂತೇಳಿ ಹೇಳಿದ್ರೆ 6 ಬಾರಿ ಶಾಸಕರು, ಅವ್ರ ಸ್ವಕ್ಷೇತ್ರ, ಗಟ್ಟಿಯಾದ ಕ್ಷೇತ್ರ, ಅವ್ರ ತಂದೆ ಶಾಸಕರಾಗಿದ್ದಂಥವ್ರು, ಅವ್ರ ಕ್ಷೇತ್ರ, ಅಲ್ಲಿಗೆ ಏನು ಬರುತ್ತೆ ಅದು ಮಾನದಂಡ ಆಗಿರಬೇಕು. ಅವ್ರು ಏನು ಲೀಡ್ ತಗೊಳ್ತಾರೆ ಅದಕ್ಕಿಂತ ಒಂದು ಲೀಡ್ ಜಾಸ್ತಿ ಕೊಟ್ಟರೆ ಹಾಸನಲ್ಲೂ ಕೂಡ ಅವರಿಗೆ ಹೆಚ್ಚು ಶಕ್ತಿ ಇದೆ ಅಂತ ಆಗುತ್ತೆ. ನಾನು ನಿಮ್ಗೆ ಹೇಳ್ತಾ ಇರೋದು, ಈ ಬಾರಿ ಒಳನರಸೀಪುರದಲ್ಲಿ NDA ಅಭ್ಯರ್ಥಿ ಎಷ್ಟು ಓಟ್ ತಗೊಳ್ತಾರೆ ಅದಕ್ಕಿಂತ ಒಂದು ಮತ ನಾವು ಜಾಸ್ತಿ ಕೊಡುವಂಥ ಕೆಲಸ NDA ಅಭ್ಯರ್ಥಿಗೆ ಮಾಡ್ತೀವಿ. ಮಾನದಂಡ ಕ್ಲಿಯರ್. ಇಬ್ರು ಸೇರಿ ಸರ್, ನಾವು ಈಗೆಲ್ಲ ಒಂದಲ್ಲ, ನೀವೇ ಹೇಳಿದಿರಲ್ಲ NDA ಮೈತ್ರಿಕೂಟ ಅಂದಮೇಲೆ ಒಂದೇನೆ, ನಾವೆಲ್ಲ ಸೇರಿ. ಸರ್, ನಾನೀಗ ಸೋತಿರೋನು, ಗೆದ್ದಿರೋ ಶಾಸಕರು ಅವ್ರ ಜೊತೆ ಇದ್ದಾರೆ. ನಾನು ಶ್ರಮ ಹಾಕ್ಬೋದು ಹೊರತು ಶಕ್ತಿ ಎಲ್ಲ ಅವ್ರ ಹತ್ರ ಇದೆ, ನನ್ನನ್ನು ಸೋಲ್ಸಿರೋ ಅಂಥದ್ದು. ಹಾಗಾಗಿ ನಾನು ಇದರಲ್ಲಿ ಏನೂ ಇಲ್ಲ. ನಮ್ಮ ಶ್ರಮ ಏನಿರುತ್ತೆ ಪ್ರಾಮಾಣಿಕವಾಗಿ ಇಲ್ಲಿ ತನಕ ಅವ್ರ ಪಕ್ಷದ ಯಾವ ನಾಯಕರು ಕೂಡ ಬೂತಿಗೆ ಹೋಗೋಂಥ ಕೆಲಸ ಮಾಡಿಲ್ಲ, ಆದರೆ ನಾನು ಬೂತ್ಗೆ ಹೋಗೋಂಥ ಕೆಲಸ ಮಾಡಿದ್ದೀನಿ. ಇದರಲ್ಲಿ ನನ್ನ ಬದ್ಧತೆ ಏನು ಅಂತ ತೋರಿಸುತ್ತೆ. ನಮ್ಮ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದೀವಿ. ಒಳನರಸೀಪುರ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ಗಿಂತ ಎಷ್ಟು ಲೀಡ್ ಜಾಸ್ತಿ ತಗೊಳ್ತಾರೆ ಅದಕ್ಕಿಂತ ಒಂದು ಮತ ಹಾಸನಲ್ಲಿ ಕೊಟ್ಟು ನಮ್ಮ ಗೌರವವನ್ನು ಉಳಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ನಾನು ಹೇಳ್ತಾ ಇರೋದು, ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಹೇಳಿದರೆ ಯಾವ NDA ಕೂಟಕ್ಕೆ ಹಾಕಬೇಕು ಅನ್ನೋದು ಮತದಾರರು ಬುದ್ಧಿವಂತರಿದ್ದಾರೆ, ಅವರು ತಿಳುವಳಿಕೆ ಅಂತವರಿದ್ದಾರೆ. ಹಾಸನ ಎಜುಕೇಟೆಡ್ ಜನರಿರೋಂಥ ಕ್ಷೇತ್ರ ಮತ್ತು ಪ್ರಬುದ್ಧರಿರೋಂಥ ಕ್ಷೇತ್ರ. ಹಾಗಾಗಿ ಹೆಚ್ಚು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದೆ. ನಮ್ಮ NDA ಅಭ್ಯರ್ಥಿಗೆ
ಹೊಳೆನರಸೀಪುರ ಕ್ಷೇತ್ರಕ್ಕಿಂತ ಹೆಚ್ಚು ಮತವನ್ನು ಕೊಡುವಂಥದ್ದು ಕೆಲಸ ಮೈಸೂರಲ್ಲಿ ಯದುವೀರಿಗೆ ಓಟ್ ಹಾಕಿ ಅಂತ ಕೇಳಿದ್ರಿ ಸರ್. ಇಲ್ಲಿ ಬಿಜೆಪಿಗೆ ಅಂತ ಕೇಳಿದೆ, ಯದುವೀರ್ ಹೇಳಿದ್ರು ಬಿಜೆಪಿ ಸರ್. ಅಂತೇಳಿ ನಾನು ನಿಮ್ಗೆ ಒಂದು ಮಾಹಿತಿ ಇರಲಿ, ನಾನು ಎಲ್ಲೂ ಪ್ರೆಸ್ ಮೀಟ್ ಮಾಡಲ್ಲ, ನಾನು ಎಲ್ಲೂ ಭಾಷಣ ಮಾಡೋದಿಲ್ಲ. ನಂದೇನಿದ್ರು ಸಂಘಟನಾತ್ಮಕವಾದಂಥ ಕೆಲಸ ಮಾಡೋವಂಥದ್ದು ನಮ್ಮ ರಾಜ್ಯದ ನಾಯಕರು ಜವಾಬ್ದಾರಿ ಕೊಟ್ಟಿದ್ದಾರೆ, ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಿದ್ದೀನಿ. ನಿಮಗೆ ಸೋಲಿಸಿದ್ದಾರೆ ಅನ್ನುವಂತಹದ್ದು ಭಾವನೆ ಈಗಲೂ ಇದೆಯಾ ಸರ್? ಜೊತೆಗೆ ಅಲ್ಲ ರೀ, NDA ಮೈತ್ರಿಕೂಟದಲ್ಲಿ ಅವ್ರ ಅಭ್ಯರ್ಥಿ ನಾನು ಹೇಳ್ತಾ ಇರೋ ಸಿಂಪಲ್ ರೀ, ನೀವು ಎಷ್ಟು ಹೇಳ್ತೀರಾ? ಕೊಡಿಸ್ತೀರಿ ಅಂತೇಳಿ ಹೇಳಿದ್ದಕ್ಕೆ ಗೆದ್ದಿರೋಂಥ ಅಭ್ಯರ್ಥಿನೂ ಇದ್ದಾರೆ, ನಾನು ಅವರಿಗೆ ಸಹಕಾರವನ್ನು ಕೊಡ್ಬೋದು ಹೊರತು ಅವ್ರೇನಾದ್ರು ಕಾಂಗ್ರೆಸ್ ಅವ್ರು ಗೆದ್ದಿದ್ರೆ ನಾನು ಜವಾಬ್ದಾರಿ ತಗೊಳ್ತಿದ್ದೆ. ಗೆದ್ದಿರೋದು JDS ಅವರು, ನಮ್ಮ ಸಹಕಾರ ಸಂಪೂರ್ಣವಾಗಿರುತ್ತೆ. ನಾನು ಇನ್ನೂ ಅವ್ರ ಮನೆ ಬೂತು ಕೆಲಸ ಪ್ರಾರಂಭ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ, ಯಾರು ಅಭ್ಯರ್ಥಿ ಆಗಿರೋರು. ನಾನು ಜವಾಬ್ದಾರಿ ತಗೊಂಡು ಪ್ರತಿಷ್ಠೆ ಆಗ್ತಾ ಎತ್ಕೊಂಡಿದ್ದೀನಿ. ಹೊಳೆನರಸೀಪುರಕ್ಕಿಂತ ನಾವು ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ ಅದಕ್ಕಿಂತ ಹೆಚ್ಚು ಏನೇನು ಅಪೇಕ್ಷೆ ಪಡ್ಲಿಕ್ಕೆ ಸಾಧ್ಯ? ರಾಜ್ಯ ಚುನಾವಣೆ ಏನು ಬಿಜೆಪಿ ರಾಜ್ಯ ಚುನಾವಣಾ ಮುಖ್ಯಸ್ಥರು ಏನಿದ್ದಾರೆ, ರಾಧಾ ಮೋಹನ್ ದಾಸ್ ಅಗರ್ವಾಲ್ ಪ್ರೆಸೆಂಟ್ ಏನಿದ್ದಾರೆ ಶಾಸಕರೇನಿದ್ದಾರೆ, ಅವರಿಗಿಂತ ತುಂಬಾ ಪ್ರಭಾವಿ, ತುಂಬಾ ಶಕ್ತಿಶಾಲಿ ನಮ್ಮ ಪ್ರೀತಮ್ ಗೌಡ್ರು ಅಂತ ಅವ್ರು ಹೇಳಿದ್ದಾರೆ. ಅಂದ್ರೆ ಅವ್ರು ಅಷ್ಟು ನಿಮ್ಮ ಮೇಲೆ ನಂಬಿಕೆ ಇಟ್ಟಿರ, ನಂಬಿಕೆ ಉಳಿಸ್ಕೊತೀರಾ ಅಂತ ಸರ್? ಹಾಸನ ವಿಧಾನಸಭಾ ಕ್ಷೇತ್ರದ ಪ್ರತಿ ಮತದಾರರು ನನ್ನ ಮೇಲೆ ನಂಬಿಕೆ ಇಟ್ಟಿರೋವಂಥದ್ದು, ನನ್ನ ಮೇಲೆ ವಿಶ್ವಾಸ ಇಟ್ಟಿರೋವಂಥದ್ದು. ಯಾವುದೋ ಒಂದು ಸಂದರ್ಭದಲ್ಲಿ ಟೆಕ್ನಿಕಲ್ ಆಗಿ ಎಲೆಕ್ಷನ್ ಆಗಿರೋದು ಪಾಪ, ಅದು ಬೇರೆ. ಇವತ್ತಿರೋದು ಲೋಕಸಭಾ ಚುನಾವಣೆ, ಪಾಪ ಅವ್ರಿಗೆ ಗೊಂದಲ ಮಾಡೋದು ಬೇಡ. 28 ಹೈಕಮಾಂಡ್ ಭರವಸೆ ಇಟ್ಟಿದ್ದಲ್ಲ. ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ NDA ಮಿತ್ರ ಪಕ್ಷಕ್ಕೆ ಬಲಿಷ್ಠವಾದ ಕ್ಷೇತ್ರ ಯಾವುದು? ಹೊಳೆನರಸೀಪುರ. ಅದಕ್ಕಿಂತ ಜಾಸ್ತಿ ಕೊಡ್ತೀವಿ ಅಂದ್ರೆ ನಂಬಿಕೆ ಉಳಿಸ್ಕೊಳ್ಳೋಕ್ಕೆ ತಾನೇ ನಾನು ಹೇಳ್ತಾ ಇರೋದು. ಸರ್, ಈಗ NDA ಅಭ್ಯರ್ಥಿ ಪರ ತಡವಾಗಿ ಕಂಪ್ಲೇಂಟ್ಗೆ ಬಂದ್ರಿ. ಈ ಹಿಂದೆ ತಮ್ಮ ಮೇಲೆ ಹೈಕಮಾಂಡ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಬೇಸ್ಡ್ ಆನ್ ನೀವು ಬಂದಿದ್ದೀರಿ ಅಂತೇಳಿ ಒಂದು ಸುದ್ದಿ ಇದೆ ಸರ್. ನೀವೇನು ಹೇಳ್ತೀರಿ ಸರ್? ಕಂಪ್ಲೇಂಟ್ ಕೊಟ್ಟಿದ್ರಾ ಇಲ್ವಾ? ಏನು ನಾನು ಪ್ರೀತಿ ತೋರಿಸಿದ್ರೆ ಕೆಲಸ ಮಾಡೋಂಥವನು, ಕಂಪ್ಲೇಂಟ್ ಹೇಳಿದ್ರೆ ರಾಜಕಾರಣನೇ ಬೇಡ, ನಾನು ಮನೇಲಿ ಕೂರೋಂಥವನು. ಇದು ಇಡೀ ನನ್ನ ಕ್ಷೇತ್ರದ ಜನಕ್ಕೆ ಗೊತ್ತು, ಜಿಲ್ಲೆ ಜನಕ್ಕೆ ಗೊತ್ತು, ರಾಜ್ಯದ ಜನಕ್ಕೆ ಗೊತ್ತು. ನಾನು ಯಾವುದಕ್ಕೂ ಬಗ್ಗವನು ಜಗ್ಗವನಲ್ಲ. ನಾನು ನರೇಂದ್ರ ಮೋದಿಯವರ ಅಭಿಮಾನಿಯಾಗಿ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ, ಒಬ್ಬ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ನನಗೆ ಜವಾಬ್ದಾರಿ ಇದೆ. ನಾನಿವತ್ತು ಆನ್ ರೆಕಾರ್ಡ್ ಹೇಳ್ತಿದ್ದೀನಿ, ಯಾವುದೇ ಒಬ್ಬರು ರಾಷ್ಟ್ರೀಯ ನಾಯಕರು ನನಗೆ ಯಾವುದೇ ನಿರ್ದೇಶನ ಕೊಟ್ಟಿಲ್ಲ. ಕೊಟ್ಟಿದ್ದೀವಿ ಅಂತ ಹೇಳಿದರೆ ಅವ್ರ ಹತ್ರ ಕೇಳಿ, ನಾನು ಆಮೇಲೆ ಮಾತಾಡ್ತೀನಿ. ಯಾವುದೇ ಒಬ್ಬರು ಮೈತ್ರಿಕೂಟದ ವ್ಯಕ್ತಿ ಕೂಡ ಬಂದು ನನ್ನನ್ನು ಸಂಪರ್ಕ ಮಾಡಿಲ್ಲ, ನಾನು ಅವರೊಟ್ಟಿಗೆ ಮಾತಾಡಿಲ್ಲ. ಇದನ್ನು ಆನ್ ರೆಕಾರ್ಡ್ ಕ್ಲಿಯರ್ ಮಾಡ್ತಾಯಿದ್ದೀನಿ. ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ 28ಕ್ಕೆ 28 ಗೆಲ್ಲಬೇಕು, ಅವ್ರಿಗೆ ಗೌರವ ಬರಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಯಾವುದೇ ರೀತಿಯ ಗೊಂದಲ ಮಾಡಬಾರ್ದು ಅನ್ನೋದಕ್ಕೆ ಬದ್ಧತೆಯಿಂದ ಕೆಲಸ ಮಾಡ್ತಿದ್ದೀವಿ. ಆಮೇಲೆ ಯಾರೋ ಕಂಪ್ಲೇಂಟ್ ಕೊಡೋದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನ ಯಾವುದೇ ಕಾರಣಕ್ಕೂ ಹಗುರವಾಗಿ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ನಾವು ತಡವಾಗಿ ಬಂದಿದ್ದೀವಿ ಅಂತ ಹೇಳಿದರೆ ಇನ್ನೂ ಪ್ರಚಾರನೇ ಪ್ರಾರಂಭ ಮಾಡಿಲ್ಲ ಅವ್ರು ಯಾರು. ಎಲ್ಲಿ ಪಾಂಪ್ಲೆಟ್ ಪ್ರಿಂಟ್ ಮಾಡಿಸಿದ್ದಾರೆ? ನಾವು ಪಾಂಪ್ಲೆಟ್ ಪ್ರಿಂಟ್ ಮಾಡಿಸಿ ಕೊಡ್ತಾ ಇದ್ದೀವಿ, ಇನ್ನೂ ಪಾಂಪ್ಲೆಟೇ ಪ್ರಿಂಟ್ ಆಗಿಲ್ಲ. ನಾನು ಎಲ್ಲಿಂದ ತಡವಾಗಿ ಬರೋಕ್ಕಾಗುತ್ತೆ? ಈ ಒಬ್ಬ ಅಭ್ಯರ್ಥಿಯಾಗಿ ಏನು ಕೆಲಸ ಮಾಡೋಕೆ ಅಭ್ಯರ್ಥಿಗಳು ಮಾಡ್ತಿರ್ತಾರೆ. ನನ್ನನ್ನು ಜನ ಒಪ್ಪಿದ್ದಾರೆ, ಮಿತ್ರ ಪಕ್ಷಗಳು ಒಪ್ತಾವೋ ಇಲ್ವೋ, ರಾಜಕೀಯ ಬೇರೆ ಪಕ್ಷಗಳು ಒಪ್ತಾವೋ ಬಿಡ್ತಾವೋ. ನಾನೊಬ್ಬ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಇದ್ದೀನಿ. ರಾಷ್ಟ್ರೀಯ ನಾಯಕರು ನನ್ನ ಮೇಲೆ ನಂಬಿಕೆ ಇಟ್ಟು ಸ್ಟಾರ್ ಕ್ಯಾಂಪೇನರ್ ಅಂತೇಳಿ ನಂಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ನನ್ನನ್ನು ಯಾಕೆ ಒಂದು ವಿಧಾನಸಭಾ ಕ್ಷೇತ್ರ, ಒಂದು ಲೋಕಸಭಾ ಕ್ಷೇತ್ರಕ್ಕೆ ಸೀಮಿತ ಮಾಡ್ತಿದ್ದೀರಿ? ಬಾವಿ ಕಪ್ಪೆ ಆಗಿಡೋಕ್ಕೆ ಯಾಕೆ ಪ್ರಯತ್ನ ಪಡ್ತಿದ್ದೀರಿ? ರಾಷ್ಟ್ರೀಯ ನಾಯಕರೇ ನನ್ನನ್ನು ರಾಜ್ಯ ನಾಯಕನಾಗಿ ಮಾಡಬೇಕು ಅಂತೇಳಿ 2 ಲೋಕಸಭಾ ಕ್ಷೇತ್ರ ಇನ್ಚಾರ್ಜ್ ಮಾಡಿದ್ದಾರೆ, ಸ್ಟಾರ್ ಕ್ಯಾಂಪೇನರ್ ಮಾಡಿದ್ದಾರೆ. ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಅತಿ ಚಿಕ್ಕ ವಯಸ್ಸಿನಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಡಿದ್ದಾರೆ. ನೀವು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ನಾನು ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತವಾಗಿ ಯಾಕೆ ಮಾಡ್ತೀರಿ? ಚುನಾವಣಾ ರಾಜಕಾರಣದಲ್ಲಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತ, ಆದರೆ ನನ್ನನ್ನು ಬಳಸ್ಕೊಂಡು ಪಕ್ಷ ಕೆಲಸ ಮಾಡಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿರೋಂಥ ಸಂದರ್ಭದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.